ರಾಷ್ಟ್ರ ರಾಜಧಾನಿ ದೆಹಲಿಯಂತೆ ಇದೀಗ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಒಂದು ಅವಘಡ ನಡೆದಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 25 ವರ್ಷದ ಕಮಲ್ ಏನಿದ್ದಾನೆ, ಕಾಮಗಾರಿಗಾಗಿ ತೋಡಿದಂತಹ 20 ಅಡಿ ಗುಂಡಿಗೆ ಬಿದ್ದು ಮೃತಪಟ್ಟಿದ್ದ ಅಂತಹದ್ದೇ ಘಟನೆ ಒಂದು ಇದೀಗ ಸಿಲಿಕಾನ್ ಸಿಟಿಯಲ್ಲಿ ನಡೆದಿರುವಂಥದ್ದು. ನಿಮಗೆ ಆ ಘಟನಾ ಸ್ಥಳದ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದೇ ಜಾಗದಲ್ಲಿ ನಿನ್ನೆ ಮುಂಜಾನೆ 4 ಗಂಟೆ ಸುಮಾರಿಗೆ ಅವಘಡ ನಡೆದಿರುವಂಥದ್ದು. ಈ ಒಂದು ದಾರಿ ಮೂಲಕ ದ್ವಿಚಕ್ರ ವಾಹನ ಸವಾರ ಬಂದಿರ್ತಾನೆ. ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಬೀದಿ ದೀಪ ಇಲ್ಲ. ಜೊತೆಗೆ ಇಲ್ಲಿ 10 ರಿಂದ 15 ಅಡಿಯಷ್ಟು ಗುಂಡಿ ತೋಡಿದ್ರು ಕೂಡ ಯಾವುದೇ ರೀತಿಯ ಸೂಕ್ತವಾಗಿರುವಂತಹ ಸೂಚನಾ ಫಲಕವನ್ನು ಅಳವಡಿಕೆ ಮಾಡದಂತಹ ಹಿನ್ನೆಲೆ ಗುಂಡಿಮಯ ರಸ್ತೆಯಲ್ಲಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಆಯತಪ್ಪಿ ಬಿದ್ದಂತಹ ದ್ವಿಚಕ್ರ ವಾಹನ ಸವಾರ ಏನಿದ್ದಾನೆ ಈ ಭಾಗದಲ್ಲಿ ಬೀಳ್ತಾನೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲೆಂದರಲ್ಲೂ ಕೂಡ ಕಬ್ಬಿಣದ ಕಂಬಿಯನ್ನು ಅಂದ್ರೆ ರಾಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಇದೇ ಜಾಗದಲ್ಲಿ ಬಿದ್ದಿರ್ತಾರೆ. ನಿಮಗೆ ಮತ್ತೊಂದು ಕಡೆಯಲ್ಲಿ ಒಂದು ರಸ್ತೆಯನ್ನು ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ಇಡೀ ರಸ್ತೆ ಕಂಪ್ಲೀಟ್ ಆಗಿ ಗುಂಡಿಮಯ ಆಗಿದೆ. ಇಲ್ಲಿ ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು, ಇತರ ಚಾಲಕರು ತಮ್ಮ ಪ್ರಾಣವನ್ನು ಕೈಯಲ್ಲೇ ಹಿಡಿದು ಓಡಾಡಬೇಕಂತ ಸನ್ನಿವೇಶ ಇದೆ. ಅಲ್ಲೊಂದು ಆಟೋ ಬರ್ತಾ ಇದೆ ನೋಡಿ, ಅದರ ಚಕ್ರ ಏನಿದೆ ಇತ್ತ ಈ ಒಂದು ಕಾಮಗಾರಿಗಾಗಿ ತೋಡಿರುವಂತಹ ಗುಂಡಿಗೆ ಹೊಂದಿಕೊಂಡಂತೆ ಸಂಚಾರ ಮಾಡುವಂಥ ಸನ್ನಿವೇಶ ಇಲ್ಲಿ ಇರುವಂಥದ್ದು. ಇಲ್ಲಿ ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದನ್ನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ಇಲ್ಲಿ ಇದು ಕನ್ಸ್ಟ್ರಕ್ಷನ್ ಸರಿಸುಮಾರು 15 ಅಡಿಯಷ್ಟು ತೋಡಿದ್ರು ಕೂಡ ಎಲ್ಲಿ ಕೂಡ ಸೂಕ್ತವಾಗಿರುವಂತಹ ಒಂದು ಬ್ಯಾರಿಕೇಡನ್ನು ಅಳವಡಿಕೆ ಮಾಡಿಲ್ಲ. ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಸೂಚನಾ ಫಲಕವನ್ನು ಕೂಡ ಅಳವಡಿಕೆ ಮಾಡದಂತಹ ಹಿನ್ನೆಲೆ ಇವತ್ತು ದ್ವಿಚಕ್ರ ವಾಹನ ಸವಾರ ರಾತ್ರಿ ಸಂದರ್ಭದಲ್ಲಿ ಈ ಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಗುಂಡಿಮಯ ರಸ್ತೆಯಿಂದ ಆಯತಪ್ಪಿ ಈ ಭಾಗದಲ್ಲಿ ಬೀಳ್ತಾ ಇದ್ದಾರೆ. ಇನ್ನಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಕಾದು ನೋಡಬೇಕಾಗಿದೆ. ಯಾಕೆಂದರೆ ಈ ಒಂದು ಘಟನೆ ನಡೆದು ಸರಿಸುಮಾರು 24 ಗಂಟೆ ಆದರೂ ಕೂಡ ಇನ್ನೂ ಕೂಡ ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇಲ್ಲ. ಎಲ್ಲೂ ಕೂಡ ಬ್ಯಾರಿಕೇಡ್ ಅಳವಡಿಕೆ ಮಾಡಿಲ್ಲ. ಜೊತೆಗೆ ಸೂಕ್ತವಾಗಿರುವಂಥ ಕನಿಷ್ಠ ಪಕ್ಷ ಒಂದು ಸೂಚನಾ ಫಲಕವನ್ನು ಕೂಡ ಅಳವಡಿಕೆ ಮಾಡಿಲ್ಲ. ಯಾಕೆ ಈ ರೋಡ್ ಅಷ್ಟು ಡೇಂಜರ್ಸ್ ಅನ್ನೋ ತೋರಿಸ್ತಾ ಹೋಗ್ತೀರಿ. ನಿತ್ಯವೂ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ವಾಹನಗಳ ಓಡಾಟ ಕಾಣುವಂತಹ ರಸ್ತೆ ಇದು. ಇಲ್ಲಿ ಸ್ಕೂಲ್ ಬಸ್ಗಳು ಓಡಾಡುತ್ತೆ. ಜೊತೆಗೆ ಟ್ರ್ಯಾಕ್ಟರ್ ಆಗಿರ್ಬೋದು, ಆಟೋ ಆಗಿರ್ಬೋದು, ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು, ಎಲ್ರಿಗೂ ಕೂಡ ಪ್ರಮುಖವಾಗಿರುವಂತಹ ಗುಂಜೂರು ರಸ್ತೆ ಆಗಿರೋದ್ರಿಂದ ನಿತ್ಯ ಕೂಡ ದೊಡ್ಡ ಮಟ್ಟದಲ್ಲಿ ವಾಹನಗಳು ಓಡಾಟ ಕಾಣುವಂಥ ರಸ್ತೆಯಲ್ಲಿ ಇಲ್ಲಿ ಕಾಮಗಾರಿ ನಡೀತಾ ಇದೆ. ಸರಿಸುಮಾರು 2 ತಿಂಗಳಿನಿಂದಲೂ ಕೂಡ ನಡೀತಾ ಇದೆ. ಆದರೂ ಕೂಡ ಯಾವುದೇ ರೀತಿ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕೆ ಇಲ್ಲದಂತಹ ಪರಿಣಾಮ ಇವತ್ತು ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು, ಈ ಭಾಗದ ಜನರು ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದು ಓಡಾಡಬೇಕಂತ ಸನ್ನಿವೇಶ ಸೃಷ್ಟಿಯಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಷ್ಟ್ರ ರಾಜಧಾನಿ ದೆಹಲಿಯಂತೆ ಇದೀಗ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಒಂದು ಅವಘಡ ನಡೆದಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 25 ವರ್ಷದ ಕಮಲ್ ಏನಿದ್ದಾನೆ, ಕಾಮಗಾರಿಗಾಗಿ ತೋಡಿದಂತಹ 20 ಅಡಿ ಗುಂಡಿಗೆ ಬಿದ್ದು ಮೃತಪಟ್ಟಿದ್ದ ಅಂತಹದ್ದೇ ಘಟನೆ ಒಂದು ಇದೀಗ ಸಿಲಿಕಾನ್ ಸಿಟಿಯಲ್ಲಿ ನಡೆದಿರುವಂಥದ್ದು. ನಿಮಗೆ ಆ ಘಟನಾ ಸ್ಥಳದ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದೇ ಜಾಗದಲ್ಲಿ ನಿನ್ನೆ ಮುಂಜಾನೆ 4 ಗಂಟೆ ಸುಮಾರಿಗೆ ಅವಘಡ ನಡೆದಿರುವಂಥದ್ದು. ಈ ಒಂದು ದಾರಿ ಮೂಲಕ ದ್ವಿಚಕ್ರ ವಾಹನ ಸವಾರ ಬಂದಿರ್ತಾನೆ. ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಬೀದಿ ದೀಪ ಇಲ್ಲ. ಜೊತೆಗೆ ಇಲ್ಲಿ 10 ರಿಂದ 15 ಅಡಿಯಷ್ಟು ಗುಂಡಿ ತೋಡಿದ್ರು ಕೂಡ ಯಾವುದೇ ರೀತಿಯ ಸೂಕ್ತವಾಗಿರುವಂತಹ ಸೂಚನಾ ಫಲಕವನ್ನು ಅಳವಡಿಕೆ ಮಾಡದಂತಹ ಹಿನ್ನೆಲೆ ಗುಂಡಿಮಯ ರಸ್ತೆಯಲ್ಲಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಆಯತಪ್ಪಿ ಬಿದ್ದಂತಹ ದ್ವಿಚಕ್ರ ವಾಹನ ಸವಾರ ಏನಿದ್ದಾನೆ ಈ ಭಾಗದಲ್ಲಿ ಬೀಳ್ತಾನೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲೆಂದರಲ್ಲೂ ಕೂಡ ಕಬ್ಬಿಣದ ಕಂಬಿಯನ್ನು ಅಂದ್ರೆ ರಾಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಇದೇ ಜಾಗದಲ್ಲಿ ಬಿದ್ದಿರ್ತಾರೆ. ನಿಮಗೆ ಮತ್ತೊಂದು ಕಡೆಯಲ್ಲಿ ಒಂದು ರಸ್ತೆಯನ್ನು ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ಇಡೀ ರಸ್ತೆ ಕಂಪ್ಲೀಟ್ ಆಗಿ ಗುಂಡಿಮಯ ಆಗಿದೆ. ಇಲ್ಲಿ ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು, ಇತರ ಚಾಲಕರು ತಮ್ಮ ಪ್ರಾಣವನ್ನು ಕೈಯಲ್ಲೇ ಹಿಡಿದು ಓಡಾಡಬೇಕಂತ ಸನ್ನಿವೇಶ ಇದೆ. ಅಲ್ಲೊಂದು ಆಟೋ ಬರ್ತಾ ಇದೆ ನೋಡಿ, ಅದರ ಚಕ್ರ ಏನಿದೆ ಇತ್ತ ಈ ಒಂದು ಕಾಮಗಾರಿಗಾಗಿ ತೋಡಿರುವಂತಹ ಗುಂಡಿಗೆ ಹೊಂದಿಕೊಂಡಂತೆ ಸಂಚಾರ ಮಾಡುವಂಥ ಸನ್ನಿವೇಶ ಇಲ್ಲಿ ಇರುವಂಥದ್ದು. ಇಲ್ಲಿ ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದನ್ನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ಇಲ್ಲಿ ಇದು ಕನ್ಸ್ಟ್ರಕ್ಷನ್ ಸರಿಸುಮಾರು 15 ಅಡಿಯಷ್ಟು ತೋಡಿದ್ರು ಕೂಡ ಎಲ್ಲಿ ಕೂಡ ಸೂಕ್ತವಾಗಿರುವಂತಹ ಒಂದು ಬ್ಯಾರಿಕೇಡನ್ನು ಅಳವಡಿಕೆ ಮಾಡಿಲ್ಲ. ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಸೂಚನಾ ಫಲಕವನ್ನು ಕೂಡ ಅಳವಡಿಕೆ ಮಾಡದಂತಹ ಹಿನ್ನೆಲೆ ಇವತ್ತು ದ್ವಿಚಕ್ರ ವಾಹನ ಸವಾರ ರಾತ್ರಿ ಸಂದರ್ಭದಲ್ಲಿ ಈ ಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಗುಂಡಿಮಯ ರಸ್ತೆಯಿಂದ ಆಯತಪ್ಪಿ ಈ ಭಾಗದಲ್ಲಿ ಬೀಳ್ತಾ ಇದ್ದಾರೆ. ಇನ್ನಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಕಾದು ನೋಡಬೇಕಾಗಿದೆ. ಯಾಕೆಂದರೆ ಈ ಒಂದು ಘಟನೆ ನಡೆದು ಸರಿಸುಮಾರು 24 ಗಂಟೆ ಆದರೂ ಕೂಡ ಇನ್ನೂ ಕೂಡ ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇಲ್ಲ. ಎಲ್ಲೂ ಕೂಡ ಬ್ಯಾರಿಕೇಡ್ ಅಳವಡಿಕೆ ಮಾಡಿಲ್ಲ. ಜೊತೆಗೆ ಸೂಕ್ತವಾಗಿರುವಂಥ ಕನಿಷ್ಠ ಪಕ್ಷ ಒಂದು ಸೂಚನಾ ಫಲಕವನ್ನು ಕೂಡ ಅಳವಡಿಕೆ ಮಾಡಿಲ್ಲ. ಯಾಕೆ ಈ ರೋಡ್ ಅಷ್ಟು ಡೇಂಜರ್ಸ್ ಅನ್ನೋ ತೋರಿಸ್ತಾ ಹೋಗ್ತೀರಿ. ನಿತ್ಯವೂ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ವಾಹನಗಳ ಓಡಾಟ ಕಾಣುವಂತಹ ರಸ್ತೆ ಇದು. ಇಲ್ಲಿ ಸ್ಕೂಲ್ ಬಸ್ಗಳು ಓಡಾಡುತ್ತೆ. ಜೊತೆಗೆ ಟ್ರ್ಯಾಕ್ಟರ್ ಆಗಿರ್ಬೋದು, ಆಟೋ ಆಗಿರ್ಬೋದು, ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು, ಎಲ್ರಿಗೂ ಕೂಡ ಪ್ರಮುಖವಾಗಿರುವಂತಹ
ಗುಂಜೂರು ರಸ್ತೆ ಆಗಿರೋದ್ರಿಂದ ನಿತ್ಯ ಕೂಡ ದೊಡ್ಡ ಮಟ್ಟದಲ್ಲಿ ವಾಹನಗಳು ಓಡಾಟ ಕಾಣುವಂಥ ರಸ್ತೆಯಲ್ಲಿ ಇಲ್ಲಿ ಕಾಮಗಾರಿ ನಡೀತಾ ಇದೆ. ಸರಿಸುಮಾರು 2 ತಿಂಗಳಿನಿಂದಲೂ ಕೂಡ ನಡೀತಿದೆ. ಆದರೂ ಕೂಡ ಯಾವುದೇ ರೀತಿ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕೆ ಇಲ್ಲದಂತಹ ಪರಿಣಾಮ ಇವತ್ತು ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು ಈ ಭಾಗದ ಜನರು ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದು ಓಡಾಡಬೇಕಂತ ಸನ್ನಿವೇಶ ಸೃಷ್ಟಿಯಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಷ್ಟ್ರ ರಾಜಧಾನಿ ದೆಹಲಿಯಂತೆ ಇದೀಗ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಒಂದು ಅವಘಡ ನಡೆದಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 25 ವರ್ಷದ ಕಮಲ್ ಏನಿದ್ದಾನೆ, ಕಾಮಗಾರಿಗಾಗಿ ತೋಡಿದಂತಹ 20 ಅಡಿ ಗುಂಡಿಗೆ ಬಿದ್ದು ಮೃತಪಟ್ಟಿದ್ದ ಅಂತಹದ್ದೇ ಘಟನೆ ಒಂದು ಇದೀಗ ಸಿಲಿಕಾನ್ ಸಿಟಿಯಲ್ಲಿ ನಡೆದಿರುವಂಥದ್ದು. ನಿಮಗೆ ಆ ಘಟನಾ ಸ್ಥಳದ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದೇ ಜಾಗದಲ್ಲಿ ನಿನ್ನೆ ಮುಂಜಾನೆ 4 ಗಂಟೆ ಸುಮಾರಿಗೆ ಅವಘಡ ನಡೆದಿರುವಂಥದ್ದು. ಈ ಒಂದು ದಾರಿ ಮೂಲಕ ದ್ವಿಚಕ್ರ ವಾಹನ ಸವಾರ ಬಂದಿರ್ತಾನೆ. ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಬೀದಿ ದೀಪ ಇಲ್ಲ. ಜೊತೆಗೆ ಇಲ್ಲಿ 10 ರಿಂದ 15 ಅಡಿಯಷ್ಟು ಗುಂಡಿ ತೋಡಿದ್ರು ಕೂಡ ಯಾವುದೇ ರೀತಿಯ ಸೂಕ್ತವಾಗಿರುವಂತಹ ಸೂಚನಾ ಫಲಕವನ್ನು ಅಳವಡಿಕೆ ಮಾಡದಂತಹ ಹಿನ್ನೆಲೆ ಗುಂಡಿಮಯ ರಸ್ತೆಯಲ್ಲಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಆಯತಪ್ಪಿ ಬಿದ್ದಂತಹ ದ್ವಿಚಕ್ರ ವಾಹನ ಸವಾರ ಏನಿದ್ದಾನೆ ಈ ಭಾಗದಲ್ಲಿ ಬೀಳ್ತಾನೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲೆಂದರಲ್ಲೂ ಕೂಡ ಕಬ್ಬಿಣದ ಕಂಬಿಯನ್ನು ಅಂದರೆ ರಾಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಇದೇ ಜಾಗದಲ್ಲಿ ಬಿದ್ದಿರ್ತಾರೆ. ನಿಮಗೆ ಮತ್ತೊಂದು ಕಡೆಯಲ್ಲಿ ಒಂದು ರಸ್ತೆಯನ್ನು ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ಇಡೀ ರಸ್ತೆ ಕಂಪ್ಲೀಟ್ ಆಗಿ ಗುಂಡಿಮಯ ಆಗಿದೆ. ಇಲ್ಲಿ ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು, ಇತರ ಚಾಲಕರು ತಮ್ಮ ಪ್ರಾಣವನ್ನು ಕೈಯಲ್ಲೇ ಹಿಡಿದು ಓಡಾಡಬೇಕಂತ ಸನ್ನಿವೇಶ ಇದೆ. ಅಲ್ಲೊಂದು ಆಟೋ ಬರ್ತಾ ಇದೆ ನೋಡಿ, ಅದರ ಚಕ್ರ ಏನಿದೆ ಇತ್ತ ಈ ಒಂದು ಕಾಮಗಾರಿಗಾಗಿ ತೋಡಿರುವಂತಹ ಗುಂಡಿಗೆ ಹೊಂದಿಕೊಂಡಂತೆ ಸಂಚಾರ ಮಾಡುವಂಥ ಸನ್ನಿವೇಶ ಇಲ್ಲಿ ಇರುವಂಥದ್ದು. ಇಲ್ಲಿ ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದನ್ನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ಇಲ್ಲಿ ಇದು ಕನ್ಸ್ಟ್ರಕ್ಷನ್ ಸರಿಸುಮಾರು 15 ಅಡಿಯಷ್ಟು ತೋಡಿದ್ರು ಕೂಡ ಎಲ್ಲಿ ಕೂಡ ಸೂಕ್ತವಾಗಿರುವಂತಹ ಒಂದು ಬ್ಯಾರಿಕೇಡನ್ನು ಅಳವಡಿಕೆ ಮಾಡಿಲ್ಲ. ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಸೂಚನಾ ಫಲಕವನ್ನು ಕೂಡ ಅಳವಡಿಕೆ ಮಾಡದಂತಹ ಹಿನ್ನೆಲೆ ಇವತ್ತು ದ್ವಿಚಕ್ರ ವಾಹನ ಸವಾರ ರಾತ್ರಿ ಒಂದು ಸಂದರ್ಭದಲ್ಲಿ ಈ ಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಗುಂಡಿಮಯ ರಸ್ತೆಯಿಂದ ಆಯತಪ್ಪಿ ಈ ಭಾಗದಲ್ಲಿ ಬೀಳ್ತಾ ಇದ್ದಾರೆ. ಇನ್ನಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಕಾದು ನೋಡಬೇಕಾಗಿದೆ. ಯಾಕೆಂದರೆ ಈ ಒಂದು ಘಟನೆ ನಡೆದು ಸರಿಸುಮಾರು 24 ಗಂಟೆ ಆದರೂ ಕೂಡ ಇನ್ನೂ ಕೂಡ ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇಲ್ಲ. ಎಲ್ಲೂ ಕೂಡ ಬ್ಯಾರಿಕೇಡ್ ಅಳವಡಿಕೆ ಮಾಡಿಲ್ಲ. ಜೊತೆಗೆ ಸೂಕ್ತವಾಗಿರುವಂಥ ಕನಿಷ್ಠ ಪಕ್ಷ ಒಂದು ಸೂಚನಾ ಫಲಕವನ್ನು ಕೂಡ ಅಳವಡಿಕೆ ಮಾಡಿಲ್ಲ. ಯಾಕೆ ಈ ರೋಡ್ ಅಷ್ಟು ಡೇಂಜರ್ಸ್ ಅನ್ನೋದು ತೋರಿಸ್ತಾ ಹೋಗ್ತೀರಿ. ನಿತ್ಯವೂ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ವಾಹನಗಳ ಓಡಾಟ ಕಾಣುವಂತಹ ರಸ್ತೆ ಇದು. ಇಲ್ಲಿ ಸ್ಕೂಲ್ ಬಸ್ಗಳು ಓಡಾಡುತ್ತೆ. ಜೊತೆಗೆ ಟ್ರ್ಯಾಕ್ಟರ್ ಆಗಿರ್ಬೋದು, ಆಟೋ ಆಗಿರ್ಬೋದು, ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು, ಎಲ್ರಿಗೂ ಕೂಡ ಪ್ರಮುಖವಾಗಿರುವಂತಹ ಗುಂಜೂರು ರಸ್ತೆ ಆಗಿರೋದ್ರಿಂದ ನಿತ್ಯ ಕೂಡ ದೊಡ್ಡ ಮಟ್ಟದಲ್ಲಿ ವಾಹನಗಳು ಓಡಾಟ ಕಾಣುವಂಥ ರಸ್ತೆಯಲ್ಲಿ ಇಲ್ಲಿ ಕಾಮಗಾರಿ ನಡೀತಾ ಇದೆ. ಸರಿಸುಮಾರು 2 ತಿಂಗಳಿನಿಂದಲೂ ಕೂಡ ನಡೀತಿದೆ. ಆದರೂ ಕೂಡ ಯಾವುದೇ ರೀತಿ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕೆ ಇಲ್ಲದಂತಹ ಪರಿಣಾಮ ಇವತ್ತು ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು ಈ ಭಾಗದ ಜನರು ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದು ಓಡಾಡಬೇಕಂತ ಸನ್ನಿವೇಶ ಸೃಷ್ಟಿಯಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಷ್ಟ್ರ ರಾಜಧಾನಿ ದೆಹಲಿಯಂತೆ ಇದೀಗ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಒಂದು ಅವಘಡ ನಡೆದಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 25 ವರ್ಷದ ಕಮಲ್ ಏನಿದ್ದಾನೆ, ಕಾಮಗಾರಿಗಾಗಿ ತೋಡಿದಂತಹ 20 ಅಡಿ ಗುಂಡಿಗೆ ಬಿದ್ದು ಮೃತಪಟ್ಟಿದ್ದ ಅಂತಹದ್ದೇ ಘಟನೆ ಒಂದು ಇದೀಗ ಸಿಲಿಕಾನ್ ಸಿಟಿಯಲ್ಲಿ ನಡೆದಿರುವಂಥದ್ದು. ನಿಮಗೆ ಆ ಘಟನಾ ಸ್ಥಳದ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದೇ ಜಾಗದಲ್ಲಿ ನಿನ್ನೆ ಮುಂಜಾನೆ 4 ಗಂಟೆ ಸುಮಾರಿಗೆ ಅವಘಡ ನಡೆದಿರುವಂಥದ್ದು. ಈ ಒಂದು ದಾರಿ ಮೂಲಕ ದ್ವಿಚಕ್ರ ವಾಹನ ಸವಾರ ಬಂದಿರ್ತಾನೆ. ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಬೀದಿ ದೀಪ ಇಲ್ಲ. ಜೊತೆಗೆ ಇಲ್ಲಿ 10 ರಿಂದ 15 ಅಡಿಯಷ್ಟು ಗುಂಡಿ ತೋಡಿದ್ರು ಕೂಡ ಯಾವುದೇ ರೀತಿಯ ಸೂಕ್ತವಾಗಿರುವಂತಹ ಸೂಚನಾ ಫಲಕವನ್ನು ಅಳವಡಿಕೆ ಮಾಡದಂತಹ ಹಿನ್ನೆಲೆ ಗುಂಡಿಮಯ ರಸ್ತೆಯಲ್ಲಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಆಯತಪ್ಪಿ ಬಿದ್ದಂತಹ ದ್ವಿಚಕ್ರ ವಾಹನ ಸವಾರ ಏನಿದ್ದಾನೆ ಈ ಭಾಗದಲ್ಲಿ ಬೀಳ್ತಾನೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲೆಂದರಲ್ಲೂ ಕೂಡ ಕಬ್ಬಿಣದ ಕಂಬಿಯನ್ನು ಅಂದರೆ ರಾಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಇದೇ ಜಾಗದಲ್ಲಿ ಬಿದ್ದಿರ್ತಾರೆ. ನಿಮಗೆ ಮತ್ತೊಂದು ಕಡೆಯಲ್ಲಿ ಒಂದು ರಸ್ತೆಯನ್ನು ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ಇಡೀ ರಸ್ತೆ ಕಂಪ್ಲೀಟ್ ಆಗಿ ಗುಂಡಿಮಯ ಆಗಿದೆ. ಇಲ್ಲಿ ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು, ಇತರ ಚಾಲಕರು ತಮ್ಮ ಪ್ರಾಣವನ್ನು ಕೈಯಲ್ಲೇ ಹಿಡಿದು ಓಡಾಡಬೇಕಂತ ಸನ್ನಿವೇಶ ಇದೆ. ಅಲ್ಲೊಂದು ಆಟೋ ಬರ್ತಾ ಇದೆ ನೋಡಿ, ಅದರ ಚಕ್ರ ಏನಿದೆ ಇತ್ತ ಈ ಒಂದು ಕಾಮಗಾರಿಗಾಗಿ ತೋಡಿರುವಂತಹ ಗುಂಡಿಗೆ ಹೊಂದಿಕೊಂಡಂತೆ ಸಂಚಾರ ಮಾಡುವಂಥ ಸನ್ನಿವೇಶ ಇಲ್ಲಿ ಇರುವಂಥದ್ದು. ಇಲ್ಲಿ ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದನ್ನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ಇಲ್ಲಿ ಇದು ಕನ್ಸ್ಟ್ರಕ್ಷನ್ ಸರಿಸುಮಾರು 15 ಅಡಿಯಷ್ಟು ತೋಡಿದ್ರು ಕೂಡ ಎಲ್ಲಿ ಕೂಡ ಸೂಕ್ತವಾಗಿರುವಂತಹ ಒಂದು ಬ್ಯಾರಿಕೇಡನ್ನು ಅಳವಡಿಕೆ ಮಾಡಿಲ್ಲ. ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಸೂಚನಾ ಫಲಕವನ್ನು ಕೂಡ ಅಳವಡಿಕೆ ಮಾಡದಂತಹ ಹಿನ್ನೆಲೆ ಇವತ್ತು ದ್ವಿಚಕ್ರ ವಾಹನ ಸವಾರ ರಾತ್ರಿ ಒಂದು ಸಂದರ್ಭದಲ್ಲಿ ಈ ಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಗುಂಡಿಮಯ ರಸ್ತೆಯಿಂದ ಆಯತಪ್ಪಿ ಈ ಭಾಗದಲ್ಲಿ ಬೀಳ್ತಾ ಇದ್ದಾರೆ. ಇನ್ನಾದರೂ ಕೂಡ
ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಕಾದು ನೋಡಬೇಕಾಗಿದೆ. ಯಾಕೆಂದರೆ ಈ ಒಂದು ಘಟನೆ ನಡೆದು ಸರಿಸುಮಾರು 24 ಗಂಟೆ ಆದರೂ ಕೂಡ ಇನ್ನೂ ಕೂಡ ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇಲ್ಲ. ಎಲ್ಲೂ ಕೂಡ ಬ್ಯಾರಿಕೇಡ್ ಅಳವಡಿಕೆ ಮಾಡಿಲ್ಲ. ಜೊತೆಗೆ ಸೂಕ್ತವಾಗಿರುವಂಥ ಕನಿಷ್ಠ ಪಕ್ಷ ಒಂದು ಸೂಚನಾ ಫಲಕವನ್ನು ಕೂಡ ಅಳವಡಿಕೆ ಮಾಡಿಲ್ಲ. ಯಾಕೆ ಈ ರೋಡ್ ಅಷ್ಟು ಡೇಂಜರ್ಸ್ ಅನ್ನೋ ತೋರಿಸ್ತಾ ಹೋಗ್ತೀರಿ. ನಿತ್ಯವೂ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ವಾಹನಗಳ ಓಡಾಟ ಕಾಣುವಂತಹ ರಸ್ತೆ ಇದು. ಇಲ್ಲಿ ಸ್ಕೂಲ್ ಬಸ್ಗಳು ಓಡಾಡುತ್ತೆ. ಜೊತೆಗೆ ಟ್ರ್ಯಾಕ್ಟರ್ ಆಗಿರ್ಬೋದು, ಆಟೋ ಆಗಿರ್ಬೋದು, ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು, ಎಲ್ರಿಗೂ ಕೂಡ ಪ್ರಮುಖವಾಗಿರುವಂತಹ ಗುಂಜೂರು ರಸ್ತೆ ಆಗಿರೋದ್ರಿಂದ ನಿತ್ಯ ಕೂಡ ದೊಡ್ಡ ಮಟ್ಟದಲ್ಲಿ ವಾಹನಗಳು ಓಡಾಟ ಕಾಣುವಂಥ ರಸ್ತೆಯಲ್ಲಿ ಇಲ್ಲಿ ಕಾಮಗಾರಿ ನಡೀತಾ ಇದೆ. ಸರಿಸುಮಾರು 2 ತಿಂಗಳಿನಿಂದಲೂ ಕೂಡ ನಡೀತಿದೆ. ಆದರೂ ಕೂಡ ಯಾವುದೇ ರೀತಿ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕೆ ಇಲ್ಲದಂತಹ ಪರಿಣಾಮ ಇವತ್ತು ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು, ಈ ಭಾಗದ ಜನರು ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದು ಓಡಾಡಬೇಕಂತ ಸನ್ನಿವೇಶ ಸೃಷ್ಟಿಯಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.